ಪೇಪರ್ ಮಾರುವ ಹುಡುಗ ನಂತರ ಮಿಸೈಲ್ ಮ್ಯಾನ್ ಎಂದು ಕರೆಸಿಕೊಳ್ತಾರೆ. ನಂತರ ನಮ್ಮ ದೇಶದ ರಾಷ್ಟ್ರಪತಿನೇ ಆಗ್ತಾರೆ. 30 days 30 ಸಕ್ಸಸ್ಫುಲ್ ಸ್ಟೋರಿ ಡೇ 1. ಇವರು ಹುಟ್ಟಿದ್ದು ತಮಿಳುನಾಡಿನ ರಾಮೇಶ್ವರಂನಲ್ಲಿ. ಮನೆಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಎಂದು ಚಿಕ್ಕ ವಯಸ್ಸಿನಿಂದಲೇ ನ್ಯೂಸ್ ಪೇಪರ್ ಹಾಕ್ತಿದ್ರು. ಆದ್ರೆ ಈ ಹುಡುಗ ಮುಂದೊಂದು ದಿನ ಇಡೀ ಪ್ರಪಂಚನೇ ನಮ್ಮ ಇಂಡಿಯಾ ಕಡೆ ತಿರುಗಿ ನೋಡೋ ಹಾಗೆ ಮಾಡ್ತಾರೆ ಅಂತ ಯಾರು ಅನ್ಕೊಂಡೇ ಇರಲಿಲ್ಲ. ಜೇಬಿನಲ್ಲಿ ಕಾಸಿಲ್ಲದಿದ್ದರೂ ಇವರ ಕನಸು ಮಾತ್ರ ಬಹಳ ದೊಡ್ಡದಾಗಿತ್ತು. ಇವರು ಫೈಟರ್ ಜೆಟ್ ಓಡಿಸಬೇಕು, ಪೈಲಟ್ ಆಗಬೇಕು ಅನ್ನುವುದು ಇವರ ಕನಸಾಗಿತ್ತು. ಆದರೆ ವಿಧಿಯಾಟ ಬೇರೆನೇ ಆಗಿತ್ತು. ಇವರು ಪೈಲಟ್ ಆಗಲು ಒಂದು ರ್ಯಾಂಕಿನಿಂದ ಅರ್ಹತೆ ಪಡೆಯುವುದಿಲ್ಲ. ಆದರೆ ಇವರು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಇಡೀ ದೇಶದ ರಕ್ಷಣೆಗೆ ಬೇಕಾದ ಕ್ಷಿಪಣಿಗಳನ್ನು ರೆಡಿ ಮಾಡೋ ರೇಂಜ್ಗೆ ಬೆಳೆದ್ರು. ಅಗ್ನಿ, ಪೃಥ್ವಿಯಂತಹ ಒಂದೊಂದು ಮಿಸೈಲ್ಗಳನ್ನು ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ದೇಶಗಳೇ ಬೆಚ್ಚಿ ಬೀಳ್ತಿದ್ವು. ಅದಕ್ಕೆ ಅಲ್ವಾ ನಮ್ಮ ದೇಶದ ಜನರು ಇವರಿಗೆ ಮಿಸೈಲ್ ಮ್ಯಾನ್ ಎಂದು ಕರೆಯೋದು. ಇವರು ಸೈಂಟಿಸ್ಟ್ ಆಗಿ ಸಾಧನೆ ಮಾಡಿದಲ್ಲದೆ ನಮ್ಮ ದೇಶದ ಮೊದಲ ಪ್ರಜೆ ಅಂದರೆ ರಾಷ್ಟ್ರಪತಿ ಆಗ್ತಾರೆ. ಇವರು ರಾಷ್ಟ್ರಪತಿ ಆಗಿದ್ದರು, ಸೈಂಟಿಸ್ಟ್ ಆಗಿದ್ದರು. ಇವರಿಗೆ ಮಕ್ಕಳಂದ್ರೆ ಪ್ರಾಣ ಮತ್ತು ಪಾಠ ಮಾಡುವುದೇ ಇವರ ಧ್ಯಾನ. ಇವರ ವೇದವಾಕ್ಯ ಕನಸು ಕಾಣುವುದು ದೊಡ್ಡ ವಿಷಯವಲ್ಲ, ಆ ಕನಸನ್ನು ನನಸು ಮಾಡುವುದು ದೊಡ್ಡ ವಿಷಯ. ನಾನು ಇಷ್ಟೊತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ತಿಳಿಯುತ್ತಾ? ಅದೇ ನಮ್ಮ ಮಿಸೈಲ್ ಮ್ಯಾನ್ ಅಬ್ದುಲ್ ಕಲಾಂ ಅವರ ಬಗ್ಗೆ.